ಇವತ್ತು ಕರ್ನಾಟಕ ಭವನದಲ್ಲಿ ನಮ್ಮ ಇಲಾಖೆ ವತಿಯಿಂದ ಒಂದು ಸಮಾಲೋಚನೆ ಸಭೆಯನ್ನು ನಾವು ಆರಂಭಗೊಳಿಸ್ತಾ ಇದ್ದೀವಿ. ಇವತ್ತು ಅರ್ಥಶಾಸ್ತ್ರ ತಜ್ಞರಿರ್ಬೋದು, ಸಮಾಜಶಾಸ್ತ್ರ ತಜ್ಞರಿರ್ಬೋದು, ಮತ್ತು ಕಾನೂನು ತಜ್ಞರಿರ್ಬೋದು, ಇವರೆಲ್ಲರ ಜೊತೆ ಒಂದು ಸಮಾಲೋಚನೆಯನ್ನು ನಡೆಸಿ ಮುಂಬರುವ ದಿನಗಳಲ್ಲಿ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಏನು ಕೇಂದ್ರ ಸರ್ಕಾರದವರು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ, ಇದನ್ನು ನಾವು ಹೇಗೆ ಮುಂದಿನ ಕ್ರಮ ತಗೋಬೇಕು ಅಂದ್ಬಿಟ್ಟು ಒಂದು ಸಭೆಯನ್ನು ನಾವು ಏರ್ಪಡಿಸಿದ್ದೀವಿ. ಇದಾದ ನಂತರ ರಾಜ್ಯ ಸರ್ಕಾರದ ಮಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ರಾಜ್ಯದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ನಮ್ಮ ಮನ್ರೇಗಾ ವರ್ಕರ್ಸ್ ಇರ್ಬೋದು, ಸಂಘಟನೆಗಳಿರ್ಬೋದು, ಒಕ್ಕೂಟಗಳಿರ್ಬೋದು, ಅವರಿಗೆಲ್ಲ ಕೂಡಿಸಿ ಒಂದು ಸಮಾಲೋಚನೆ ಸಭೆ ನಡೆಸಿ ಮುಂದೆ ಯಾವ ರೀತಿ ನಮ್ಮ ನಡೆ ಇರಬೇಕು, ಏನು ಕ್ರಮ ತಗೋಬೇಕು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಒಂದು ಈ VBG ರಾಮ್ಜಿ ಅಂತ ವಿಧೇಯಕ ಏನಿದೆ, ಇದು ಪಂಚಾಯತ್ಗಳಿಗೆ ಒಂದು ಮಾರಕವಾದಂಥ ವಿಧೇಯಕ ಆಗಿದೆ. ಇಲ್ಲಿ ಮುಂಚೆ ಏನು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮಗೆ ಉದ್ಯೋಗದ ಗ್ಯಾರಂಟಿ ಇತ್ತು, ಜೀವನೋಪಾಯದ ಗ್ಯಾರಂಟಿ ಇತ್ತು, ಅದನ್ನು ಕಸ್ಕೊಂಡಿದ್ದಾರೆ. ಪಂಚಾಯತಿನ ಅಧಿಕಾರ ಕಸ್ಕೊಂಡಿದ್ದಾರೆ, ಮತ್ತು ಸ್ಟೇಟ್ ಫಂಡಿಂಗನ್ನು ಚೇಂಜ್ ಮಾಡಿದ್ದಾರೆ, ಮತ್ತು ಇವ್ರು ಏನೇ ಜವಾಬ್ದಾರಿ ಇರಲಾರ್ದಂಗೆ ಈ ವಿಧೇಯಕವನ್ನು ತಂದಿದ್ದಾರೆ. ಸೊ ನಮ್ಮ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ದೊಡ್ಡ ಹಿನ್ನಡೆ ಆಗಿದೆ. ಸೊ ಆದ್ದರಿಂದ ಇವತ್ತಿನ ಸಭೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅಂದ್ಬಿಟ್ಟು ಒಂದು ಸಭೆಯನ್ನು ನಾವು ಇವತ್ತು ಕರ್ನಾಟಕ ಭವನದಲ್ಲಿ ಆಯೋಜಿಸಿದ್ದೇವೆ. ಈಗ ಮೋಹನ್ ಭಾಗವತ್ ಅವರದ್ದು ಹೇಳಿಕೆಯನ್ನು ಸೂರ್ಯಚಂದ್ರ ಎಷ್ಟು ಇರುವಂಥದ್ದು ಎಷ್ಟು ಸತ್ಯವೋ ಹಾಗೆ RSSಗೆ ಯಾವುದೇ ರೀತಿಯಾದಂಥ ಸಂವಿಧಾನಿಕ ಮಾನ್ಯತೆ. ನೋಡಿ, ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ, ಎಲ್ಲಿ ಹುಟ್ಟಬೇಕು ಎಲ್ಲಿ ಮುಳುಗಬೇಕು ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ, ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. RSS ಈಸ್ ನಾಟ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವ್ರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಲಾರ್ದೆ ಓಡಾಡ್ತಾ ಇದ್ದಾರಲ್ಲ, ಎಷ್ಟು ದಿನ ಅಂತ ಓಡಾಡ್ತಾರೆ? ಈಗ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ಇವತ್ತಿಲ್ಲ ನಾಳೆ ಅವ್ರು ಉತ್ತರ ಕೊಡಲೇಬೇಕಾಗ್ತದೆ. ಮುಂಚೆ ಏನು ಉತ್ತರ ಕೊಡಲಾರ್ದೆ ಓಡಾಡ್ತಾ ಇದ್ರಲ್ಲ, ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದ್ದಾರಲ್ಲ. ಈಗ ಇನ್ನೂ ಸ್ವಲ್ಪ ದಿನ ಕಾಯಿರಿ, ಯಾವುದು ರಿಜಿಸ್ಟ್ರೇಷನ್ನು ಆಗೋದು ಖಚಿತ, ಅವರಿಗೆ ಎಲ್ಲಿಂದ ಆದಾಯ ಬರ್ತಾ ಇದೆ ಅದನ್ನು ಕೂಡ ಗೊತ್ತಾಗ್ತದೆ ನಿಮಗೆ. ಭಾರತ ಹಿಂದೂ ರಾಷ್ಟ್ರ, ಅದನ್ನ ಸಂಸತ್ ಅದನ್ನು ಮಾಡೋ ಅಗತ್ಯ ಇಲ್ಲ. ಯಾರು ಹೇಳಿದಾರೆ ಮಾಡಿ ಅಂತ? ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ಇವ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ಹೂ ಗೇವ್ ದೆಮ್ ದ ಅಥಾರಿಟಿ ಟು ಬಿ ಕಸ್ಟೋಡಿಯನ್ಸ್? 3000 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಧರ್ಮ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಇವರು ಹಿಂದೂ ಧರ್ಮವನ್ನು ಕಾಪಾಡಲಿಕ್ಕೆ ಯಾರನ್ನ ಇವರಿಗೆ ಕೊಟ್ಟಿರೋದು? ಯಾರಾದರೂ ಕೊಟ್ಟಿದ್ದಾರ ಇವರಿಗೆ? ಬರೆದು ಕೊಟ್ಟಿದ್ದಾರ ಇವರಿಗೆ? ಸಂವಿಧಾನಿಕ ಮಾನ್ಯತೆ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡ್ತಾರೆ, RSSಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅವಶ್ಯಕತೆ ಇದೆ, ಇವ್ರು ಮಾಡ್ತಾ ಇಲ್ಲ. ಇವ್ರೇನು ಬಂದು ಅದು ಪಟ್ನಾ ಹೈಕೋರ್ಟ್ ಉದಾಹರಣೆ ಕೊಟ್ರಲ್ಲ, ಅದು ಮಿಸ್ಲೀಡಿಂಗ್ ಇದೆ. ನಾವು ಸ್ವಲ್ಪ ಇದರಲ್ಲಿ ನಮ್ಮ ಅಧಿವೇಶನ ಬೇರೆ ಜವಾಬ್ದಾರಿನಲ್ಲಿ ಬ್ಯುಸಿ ಇದ್ವಿ. 100% ಅದಕ್ಕೂ ಉತ್ತರ ಕೊಡ್ತಾರೆ. ನಿಮ್ಮ RSS ಅವರಲ್ಲ, ಅವ್ರು ಯಾರ್ಯಾವ್ರ ಪೂರ್ವಜರು ಆಚೆ ಬಂದು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಭಾರತ ದೇಶ ನಡೀತಾ ಇರೋದು ನಮ್ಮ ಗ್ರಂಥಗಳಿಂದೆಲ್ಲ. ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ, ಕುರಾನಿಂದ ಇಲ್ಲ, ಮನುಸ್ಮೃತಿಯಿಂದ ಇಲ್ಲ. ನಮ್ಮ ದೇಶ ನಡೀತಾ ಇರೋದು ಭಾರತದ ಸಂವಿಧಾನದಿಂದ. ಅದು ತಿಳ್ಕೊಂಡ್ರೆ ಉತ್ತಮ ಅವರು.